ನ್ಯೂಸ್ ಆಟ್ 10ಗೆ ಸ್ವಾಗತ. ನಾನು ಪ್ರತಿಮಾ. ವಿನಾಶದ ಮುನ್ಸೂಚನೆ ಸಿಕ್ಕಿದ್ಯಾ ರಾಜ್ಯದಲ್ಲಿ? ಪ್ರಶಾಂತ ಕರ್ನಾಟಕದಲ್ಲಿ ಇದೆಂಥ ವಿಕೋಪ? ಮಹಾಗಂಡಾಂತರ ಸುಳಿವನ್ನ ನೀಡ್ತಾ ಪ್ರಕೃತಿ. ವಿನಾಶದ ಮುನ್ಸೂಚನೆ ಇದರಿಂದ ಸಿಗ್ತಾ ಇದೆಯಾ? ರಾಜ್ಯದಲ್ಲಿ ಏನಾದ್ರೂ ಮಹಾಗಂಡಾಂತರ ಕಾದಿದ್ಯಾ? ಈ ಬಗ್ಗೆ ಪ್ರಕೃತಿ ಹಾಗಾದ್ರೆ ಏನು ಸುಳಿವನ್ನ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಮಾಹಿತಿ ಕೊಡ್ತಾ ಇದೆ. ವಿನಾಶದ ಮುನ್ಸೂಚನೆ ರಾಜ್ಯದಲ್ಲಿ ಏನಾದ್ರೂ ಸಿಕ್ಕಿದ್ಯಾ? ಪ್ರಶಾಂತ ಕರ್ನಾಟಕದಲ್ಲಿ ಹಾಗಾದ್ರೆ ಇದೆಂತಹ ವಿಕೋಪ? ಮಹಾಗಂಡಾಂತರ ಸುಳಿವನ್ನ ಪ್ರಕೃತಿ ಏನಾದ್ರೂ ನೀಡ್ತಾ ಇದೆಯಾ? ಸಾಕಷ್ಟು ರೀತಿಯಾಗಿ ಒಂದ್ ರೀತಿಯಾಗಿ ಭಯ ಬೀಳಿಸುವಂತಹ ಮುನ್ಸೂಚನೆ ಏನು? ಹಾಗಾದ್ರೆ ವಿನಾಶ ಆಗತ್ತೆ ಅಂದ್ರೆ ಪ್ರಕೃತಿ ಏನು ಸೂಚನೆಯನ್ನ ಕೊಡ್ತಾ ಇದೆ? ಪ್ರಶಾಂತ ಕರ್ನಾಟಕದಲ್ಲಿ ಹಾಗಾದ್ರೆ ಏನು ಗಂಡಾಂತರ ಕಾದಿದೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. ಚಿತ್ರದುರ್ಗದಲ್ಲಿ ಬೆಂಕಿ ಉಗುಳಿದೆ ಭೂಮಿ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. 4 ದಿನಗಳ ಹಿಂದೆ ನಡೆದಿರೋ ಘಟನೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಚಿತ್ರದುರ್ಗದಲ್ಲಿ ಒಣಭೂಮಿ ಬೆಂಕಿಯನ್ನ ಉಗುಳಿದೆ. ವಿದ್ಯುತ್ ಕಂಬದ ಪಕ್ಕದಲ್ಲೇ ಜ್ವಾಲಾಮುಖಿ ಏನಾದ್ರೂ ಆಗುತ್ತಾ? ಜ್ವಾಲಾಮುಖಿಯಿಂದ ಲಾವಾರಸ ರೀತಿಯಾದಂತ ದ್ರವ ಚಿಮ್ಮಿದೆ. ಬೆಂಕಿಯನ್ನ ಕಂಡು ಚಿತ್ರದುರ್ಗದ ಜನ ಬೆಚ್ಚಿ ಬಿದ್ದಿದ್ದಾರೆ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ನಡೆದಿರುವಂತ ವಿಚಿತ್ರ ಘಟನೆ. ಯಾಕೆಂದ್ರೆ ವಿದ್ಯುತ್ ಕಂಬವನ್ನ ನೋಡ್ತಾ ಇದ್ದೀರಾ, ಆ ಕಂಬದ ಪಕ್ಕದಲ್ಲೇ ಯಾವ ರೀತಿ ಬೆಂಕಿ ಕಾಣಿಸ್ತಾ ಇದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಾ. 4 ದಿನಗಳ ಹಿಂದೆ ನಡೆದಿರುವಂತಹ ಘಟನೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಅಂದ್ರೆ ಜ್ವಾಲಾಮುಖಿಯಿಂದ ಏನಾದ್ರೂ ಲಾವಾರಸ ರೀತಿಯ ದ್ರವ ಏನಾದ್ರೂ ಚಿಮ್ಮಿದ್ಯಾ? ಆ ಕಾರಣಕ್ಕಾಗಿನೇ ಬೆಂಕಿ ಹೊತ್ಕೊಂಡಿದ್ಯಾ? ಈ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು, ಜೊತೆಗೆ ಭಯ ಬೀಳಿಸುವಂತ ಈ ದೃಶ್ಯವನ್ನ ನೋಡ್ತಿದ್ರೆ ಎಲ್ರಿಗೂ ಕೂಡ ಆತಂಕ ಆಗತ್ತೆ. ಚಿತ್ರದುರ್ಗದ ಚಳ್ಳಕೆರೆಯ ಜನ ಕೂಡ ಈಗ ತುಂಬಾನೇ ಭಯ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯುತ್ ಕಂಬದ ಪಕ್ಕದಲ್ಲಿ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದೆ. ತದನಂತರ ಅಲ್ಲಿ ಏನಾಗಿದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಭೂಮಿಯ ಒಳಗಡೆ ಲಾವಾರಸ ಇರೋದು ಎಲ್ರಿಗೂ ಕೂಡ ಗೊತ್ತು. ಅದು ಈ ರೀತಿಯಾಗಿ ಚಿಮ್ಮಿ ಈ ರೀತಿಯಾಗಿ ಬೆಂಕಿಯನ್ನ ಹೊತ್ಕೊಳ್ಳೋ ಹಾಗೆ ಮಾಡ್ತಾ ಇದೆಯಾ ಅನ್ನುವಂತ ಆತಂಕ ಅಲ್ಲಿಯ ಜನರಿಗೆ ಕಾಡ್ತಾ ಇದೆ. ಇದೊಂದೇ ಜಾಗದಲ್ಲಿ ಮಾತ್ರನಾ, ಬೇರೆ ಜಾಗದಲ್ಲೂ ಈ ರೀತಿ ಆಗಬಹುದೇನೋ ಅಂತ ಭಯ ಪಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ವಿನಾಯಕ್ ಕೊಡ್ತಾರೆ. ವಿನಾಯಕ್, ಏನಿದು? ಯಾವತ್ತಾಗಿದ್ದು ಘಟನೆ? ಊರಿನ ಜನ ಯಾಕೆ ಆತಂಕ ಪಡ್ತಾ ಇದ್ದಾರೆ? ಏನಂತ ಹೇಳಿದ್ರೆ, ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ಏನು ಇದೆ, ಅಲ್ಲಿ ಪಕ್ಕದಲ್ಲಿರುವಂತಹ ಮನಮೈನಹಟ್ಟಿ ಗ್ರಾಮದ ಒಂದು ನಾರಾಯಣ ನಾಯ್ಕ ಎಂಬುವರ ಜಮೀನಿನಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ಏನು ಒಂದು ವಿದ್ಯುತ್ 11 kV ವಿದ್ಯುತ್ ಕಂಬ ಏನು ಅಲ್ಲಿ ಹಾದು ಹೋಗಿದೆ, ಅದರ ಪಕ್ಕದಲ್ಲಿಯೇ ಈ ರೀತಿಯ ಒಂದು ಘಟನೆ ನಡೆದು ಭೂಮಿಯಿಂದ ಜ್ವಾಲೆ ಉಕ್ಕಿ ಹೊರ ಬಂದಿರುವಂತದ್ದು. ಇದರಿಂದ ಒಂದು ರೀತಿಯ ಅಲ್ಲಿ ಅಕ್ಕಪಕ್ಕದ ಜನರು ಮತ್ತೆ ಆ ಗ್ರಾಮದ ಜನರು ಆತಂಕಕ್ಕೆ ಒಳಗಾಗಿರೋದು. ಏನಂತ ಹೇಳಿದ್ರೆ, ಪ್ರಕೃತಿ ಏನಾದ್ರೂ ವಿಕೋಪಕ್ಕೆ ಒಳಗಾಗಿ ಈ ರೀತಿಯ ಒಂದು ಜ್ವಾಲೆಯನ್ನ ಹೊರ ಹೊಗಳ್ತಾ ಇದೆಯಾ ಅನ್ನುವಂತ ಅನುಮಾನಗಳು ಕೂಡ ಇಲ್ಲಿ ಶುರುವಾಗಿರುವಂತದ್ದು. ಇದರಿಂದಾಗಿ ಅಕ್ಕಪಕ್ಕದ ಗ್ರಾಮದ ಜನರು ಏನಪ್ಪಾ ಹೀಗಾಗಿತ್ತು ಅನ್ನುವಂತ ಆತಂಕವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಇಲ್ಲಿ ಇನ್ನು ವಿದ್ಯುತ್ ಕಂಬ ಇದೆ, ಇದರ ಮೂಲಕನೂ ಈ ರೀತಿಯ ಘಟನೆ ಆಗಿರ್ಬೋದು ಅನ್ನುವಂತ ಅನುಮಾನಗಳನ್ನು ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಈಗಾಗಲೇ ಓಕೆ, ಮತ್ತೆ ಮಾಹಿತಿಗಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ವಿನಾಯಕ್. ಈ ಬಗ್ಗೆ ಮಾತಾಡೋದಕ್ಕೆ ಈ ಜಮೀನಿನ ಮಾಲೀಕರಾಗಿರುವಂತ ನಾರಾಯಣ ನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ನಾರಾಯಣ ನಾಯಕ್ ಅವರೇ. ನಮಸ್ತೆ ಮೇಡಮ್. ನಿಮ್ ಜಮೀನಲ್ಲಿ ಈ ರೀತಿ ಬೆಂಕಿ ಹೊತ್ಕೊಂಡಿದೆ ವಿದ್ಯುತ್ ಕಂಬದ ಪಕ್ಕ, ನಿಮಗೆ ಹೇಗ್ ಗೊತ್ತಾಯ್ತು? ನೀವೇನಾ ಫಸ್ಟ್ ನೋಡಿ ವಿಡಿಯೋ ಮಾಡಿದ್ದು? ಏನೇನಾಯ್ತು? ಯಾವತ್ತಾಗಿತ್ತು? ಮೇಡಮ್, ನಮ್ಮ ಮನೆಯವರು ಕುರಿಗಳನ್ನ ಕಾಯ್ತಾ ಇದ್ರು ಅಲ್ಲಿ ಪಕ್ಕದಲ್ಲಿ, ನಮ್ಮ ಹೊಲದಲ್ಲಿ. ಒಂದ್ 8-10 ಕುರಿಗಳಿದಾವ. ನಮ್ಮ ಅವ್ವರು ಮೇಯಿಸ್ತಾ ಇದ್ರು ಅಲ್ಲಿ. ಅವರು, ನಾನು ಸ್ವಲ್ಪ ದೂರದಲ್ಲಿದ್ದೆ. ನಾನು ಅವರು ಏಕಾಏಕಿ ಬೆಂಕಿ ಕಾಣಿಸ್ತಲ್ಲ, ವಿದ್ಯುತ್ ಕಂಬದಲ್ಲಿ ಬೆಂಕಿ ಕಾಣಿಸ್ತಂತೆ. ಇನ್ಸುಲೇಟರ್ ಏನೋ ಸುಟ್ಟಂತೆ ಫಸ್ಟಿಗೆ. ಅಂದ್ರೆ ಫಸ್ಟ್ ವಿದ್ಯುತ್ ಕಂಬದಲ್ಲೇ ನಾ ಬೆಂಕಿ ಕಾಣಿಸ್ಕೊಂಡಿದ್ದು ಭೂಮಿ ಕಡೆಯಿಂದನ ಹೊಗೆ ಬರ್ತಾ ಇತ್ತು. ಕಂಬದಲ್ಲಿ ಇದು ಇನ್ಸುಲೇಟರ್ ಸುಟ್ಟು ಅದ್ರ ಲೈನ್ ಮೇಲೆ ಇದ್ರ ಮೇಲೆ ಬಿದ್ದಿದ್ದು. ಅದು ಏನು ಕೆಳಗೆ ಬಿದ್ದಿರ್ಲಿಲ್ಲ, ಅದು ಲೈನ್ ಅದು. ಅಲ್ಲಿಂದ ಕರೆಂಟ್ ಅದರಲ್ಲಿ ಉತ್ಪತ್ತಿ ಆಗ್ತಾ ಇತ್ತು, ಏನಾಗ್ತಾ ಇರ್ಲಿಲ್ಲ. ಅಲ್ಲಿ ಕಂಬದ ಪಕ್ಕದಲ್ಲಿ, ಕಂಬದಿಂದ ಸ್ವಲ್ಪ ಒಂದು 10 ಅಡಿ ದೂರದಲ್ಲಿ ಫಸ್ಟಿಗೆ ಅಲ್ಲಿ ಹೊಗೆ ಕಾಣಿಸ್ತಲ್ಲಿ. ಅಲ್ಲಿಂದ ಮತ್ತೆ ನಾವು ಹೊಗೆ ಬರ್ತಂತ ದೂರ ಸ್ವಲ್ಪ ಅಂದ್ರೆ ನಾವೊಂದು 100 ಅಡಿ ದೂರದಾಗ ಇದ್ವಿ ನಾವು.
ಕಂಬ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದೇನೋ, ಲೈನ್ ಏನೋ ಸುಟ್ಟೋಗಿರ್ಬೋದು ಅಂತ ತಿಳ್ಕೊಂಡು ದೂರಿಂದ ವೀಕ್ಷಣೆ ಮಾಡ್ತಿದ್ವಿ. ಆ ಕಂಬದ ಪಕ್ಕದಲ್ಲಿನೇ ಒಂಥರ ಕಾರಂಜಿ ಟೈಪ್ ಬೆಂಕಿ ಮೇಲೆ ಚಿಮ್ತಾ ಇತ್ತು ಅದು. ಓಕೆ. ಅದರಿಂದ ನಾವು ಮತ್ತೆ ಸ್ವಲ್ಪ ಒಂದು ಅರ್ಧ ಗಂಟೆವರೆಗೆ ನೋಡಿದ್ವಿ ಅಲ್ಲಿ. ಅದು ಹಂಗೆ ಬರ್ತಾ ಇತ್ತು. ಮತ್ತೆ ಕರೆಂಟ್ ನನಗೆ ಫೋನ್ ಮಾಡಿದ್ವಿ, ನಾವು ಎಲೆಕ್ಟ್ರಿಸಿಟಿಯವರಿಗೆ ಫೋನ್ ಮಾಡಿದ್ವಿ. ಅವರು ಅಷ್ಟೊತ್ತಿಗೆ ಅವ್ರು ಬಂದ್ರು. ಅವರು ಬಂದು ನೋಡ್ಕೊಂಡು ಅವರು ದೂರದಿಂದ ಅವರು ನೋಡಿದ್ರು. ಅವರು ಬಂದಾಗ್ಲೂ ಬೆಂಕಿ ಹಾಗೆ ಉರಿತಾ ಇತ್ತಾ? ಬೆಂಕಿ ಉರಿತಾ ಇತ್ತು. ಏನು ಹತ್ರಕ್ಕೆ ಹೋಗ್ಲಿಲ್ಲ ಅವರು? ಯಾರು ಹತ್ರಕ್ಕೆ ಹೋಗ್ಲಿಲ್ಲ ಮೇಡಮ್. ಆಮೇಲೆ ನನ್ನ ತಮ್ಮ ಬಂದ ಅಷ್ಟೊತ್ತಿಗೆ ಅವನು ಅಲ್ಲಿಂದ ದೂರದಿಂದನೇ ಮೊಬೈಲ್ ಇದು ಶೂಟ್ ಮಾಡಿದವನು. ಅದ್ ಯಾವ ರೀತಿ ಬರ್ತಿರೋದು ಎಲ್ಲ. ಆಮೇಲೆ ಸ್ವಲ್ಪ ಕಡಿಮೆ ಆಯ್ತಾ, ಅವ್ರ ಜನಗಳೆಲ್ಲ ಬಂದ್ರು, ಹತ್ರ ಹೋಗಿ ನೋಡಿದ್ವಿ. ಸ್ವಲ್ಪ ಅಂದ್ರೆ ಸ್ವಲ್ಪ ದೂರದಿಂದ ನೋಡಿದ್ವಿ. ಆಗ್ಲೇ ಕಡಿಮೆ ಆಗಿತ್ತು ಅದು. ಅದರಿಂದ ಲಾವಾರಸ ಏನೋ ಹೊರಗೆ ಬಂತಿಲ್ಲ. ಸುಮಾರು ಒಂದು 20-30 ಕೆಜಿ ಅಷ್ಟು ಹೊರಗೆ ಬಂದಿತ್ತು. ಏನು ಲಾವಾರಸ ಹೊರಗೆ ಬಂದಿದ್ ನೋಡಿದ್ರ ನೀವು? ಮೇಡಮ್ ನೋಡಿದ್ವಿ ಅದನ್ನ. ಅದು ಒಂದು 10 ನಿಮಿಷ ಅದು ನಿಂತ ಮೇಲೆ ಒಂದು 15 ನಿಮಿಷದ ಮೇಲೆ ಆರಿತಲ್ಲ, ಅವಾಗೆಲ್ಲ ಎಲ್ಲ ಹೊರಗಡೆ ಎಲ್ಲ ಚಿಮ್ಮಿತ್ತದು. ಮತ್ತೆ ಏನಾದ್ರು ಬೆಂಕಿ ಹತ್ಕೊಂಡಿತ್ತ? ನೀವು ಹೋದಾಗ ಬೆಂಕಿ ಕಂಪ್ಲೀಟ್ ಆಗಿ ಆರಿ ಹೋಗಿತ್ತ? ಇನ್ನ ಇತ್ತು ಮೇಡಮ್. ಇನ್ನ ಬೆಂಕಿ ಒಳಗಡೆಯಿಂದ ಕೆಂಡ ಬರ್ತಾ ಇತ್ತು. ಒಂದು ಬೋನ್ ಟೈಪ್ ಬಿದ್ದಿದೆ ಹೊರಗಡೆ ಕಂಬದಿಂದ ಸ್ವಲ್ಪ ದೂರದಲ್ಲಿ. ಆ ಬೋನ್ ನಿಂದ ಇದು ಬರ್ತಾ ಇತ್ತು, ಲಾವಾರಸ ಚಿಮ್ ಬರ್ತಾ ಇತ್ತು ಈ ಕಡೆ ಅವಾಗ ಫಸ್ಟಿಗೆ. ಅದೆಲ್ಲ ನಿಂತ ಮೇಲೆ ನಾವು ಹತ್ರ ಹೋಗಿ ಶೂಟ್ ಮೊಬೈಲ್ ಶೂಟ್ ಮಾಡಿ. ಯಾರನ್ನಾದ್ರೂ ಕರ್ಸಿದ್ರ ಈ ರೀತಿ ಆಯ್ತಲ್ಲ ಅಂತ ಫಸ್ಟ್? ಇಲ್ಲ, ನಾವು ಮೊಬೈಲ್ ವಾಟ್ಸ್ಆಪ್ ಅಲ್ಲಿ ಬಿಟ್ಟಿದ್ವಿ ಅದನ್ನ ಫಸ್ಟಿಗೆ. ಯಾರಿಗೆ ಕರೆಸಲಿಲ್ಲ. ಕೆಬಿ ಅವರಿಗೆ ಮಾತ್ರ ಇನ್ಫಾರ್ಮ್ ಮಾಡಿದ್ವಿ ನಾವು. ಕೆಬಿ ಅವರು ಯಾರಿಗಾದ್ರೂ ಹೇಳಿದಾರ ಈ ವಿಷಯನ ಹಿಂಗಿದೆ ಅಂತ? ಭೂಗರ್ಭ ಶಾಸ್ತ್ರಜ್ಞರಿಗೆ ಏನಾದ್ರು? ಏನಿಲ್ಲ ಮೇಡಮ್, ಅವರು ಏನ್ ಮಾಡಿದಾರ ಅನ್ನೋದು ಗೊತ್ತಿಲ್ಲ. ಅದು ಅವ್ರು ಬಂದು ಮತ್ತೆ ಕರೆಂಟ್ ಸುಮಾರು ಕರೆಂಟ್ ಹೋದ್ರೂ ಇತ್ತದು. ಕರೆಂಟ್ ತೆಗೆದಿದ್ರು ಅವರು. ಲೈನ್ ಏನೋ ಫಾಲ್ಟ್ ಆಗಿರ್ಬೋದು ಅಂತ ಕರೆಂಟ್ ತೆಗೆದಿದ್ರು. ಆಗ್ಲೂ ಚಿಮ್ತಾ ಇತ್ತು ಅದು. ಅಂದ್ರೆ ಕಂಬದ ಪಕ್ಕನೇ ಈ ರೀತಿಯಾಗಿ ಆಗಿದ್ದ ಅಥವಾ ಕಂಬನ ಅಲ್ಲಿಂದ ಆಮೇಲೆ ತೆಗೆದ್ ಬಿಟ್ರ? ಏನಾಯ್ತು ಆಮೇಲೆ? ಕಂಬ ಹಂಗೆ ಇದೆ ಮೇಡಮ್. ಕಂಬ ಏನಾಗಿಲ್ಲ ಅದಕ್ಕೆ ಕಂಬಕ್ಕೆ. ಕಂಬದಲ್ಲಿ ಶಾಖೆಗೆ ಒಂದ್ ಸೈಡ್ ಮಾತ್ರ ಕೊರ್ಕೊಂಡು ಹೋಗುತ್ತೆ ಅಷ್ಟೇನೆ. ಸರಿ ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನ, ನಾರಾಯಣ್ ನಾಯ್ಕ ಅವರೇ. ಹಾಗೆ ಲೈನ್ ಅಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ಚಿತ್ರದುರ್ಗದ ಭೂ ವಿಜ್ಞಾನಿಯಾಗಿರುವಂತ ಷಣ್ಮುಖ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಷಣ್ಮುಖ ಅವರೇ. ನಮಸ್ಕಾರ ಮೇಡಮ್. ಷಣ್ಮುಖ ಅವರೇ, ಈಗ ಗೊತ್ತಾಗಿದ್ಯಾ ನಿಮ್ಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿ? ಹೌದು ಮೇಡಮ್, ಚಿತ್ರದುರ್ಗದ ಚಳ್ಳಕೆರೆ ತಾಲೂಕು ಮುಂಬೈನಹಟ್ಟಿ ಅಂತ ಹೇಳಿ ಒಂದು ಗ್ರಾಮದಲ್ಲಿ ಒಂದು ಜಮೀನಿನ ಮೂಲೆ ಹತ್ರ ಒಂದು ಲೈಟಿಂಗ್ ಕಂಬದ ಹತ್ರ ಏನೋ ಈ ತರ ಒಂದು ಲಾವಾರಸ ತರ ಬರ್ತಾ ಇದೆ ಅಂತ ನ್ಯೂಸ್ ಬಂತು. ನಿನ್ನೆ ನನಗೆ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಬಂತದು. ಅದನ್ನ ಚೆಕ್ ಮಾಡಿದಾಗ ಬಟ್ ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಬೆಸ್ಕಾಂನವ್ರು ಕೂಡ ಅಲ್ಲಿ ಸ್ಪಾಟ್ ಹೋಗಿ ಪರಿಶೀಲನೆ ಮಾಡಿದಾರೆ. ಅಲ್ಲಿ ವರ್ಕಿಂಗ್ ಸಮಸ್ಯೆಯಿಂದಾಗಿ ಅದು ಐರನ್ ರಾಡ್ ಒಂದು ಮೆಲ್ಟ್ ಆಗಿ ಆತರ ಬಂದಿದೆ ಅಂತ ಹೇಳ್ತಿದ್ದಾರೆ. ಬಟ್ ನಂಗೆ ಅದ್ ನ್ಯೂಸ್ ಗೊತ್ತಾದಾಗ ನಾನು ಬೆಂಗಳೂರಲ್ಲಿದ್ದೆ. ಆಕ್ಚುಲಿ ಇವತ್ತು ದುರ್ಗದಲ್ಲೇ ಇದ್ದೀನಿ. ಮಧ್ಯಾಹ್ನ ಮೇಲೆ ಅಥವಾ ಸಂಜೆ ಹಂಗೆ ಸ್ಪಾಟ್ ಒಂದ್ಸಲ ಹೋಗಿ ಅಲ್ಲಿ ಆಕ್ಚುಲಿ ಏನಾಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಿ ನಂತರ ನಿಮ್ಗೆ ಹೇಳ್ತೀನಿ. ಅಂದ್ರೆ ಅವ್ರು ಹೇಳ್ತಿದ್ದಾರೆ, ಜಮೀನು ಮಾಲೀಕರು, ಅದು ಲಾವಾರಸ ಹೊರಗಡೆ ಬಂದಿದ್ದನ್ನ ನಾವು ನೋಡಿದ್ವಿ, ತುಂಬಾ ಇತ್ತು ಅಲ್ಲಿ ಅಂತ ಹೇಳ್ತಿದ್ದಾರೆ. ಆ ರೀತಿ ಚಾನ್ಸಸ್ ಇರುತ್ತಾ? ಇಲ್ಲ, ಆತರ ಚಾನ್ಸಸ್ ಚಿತ್ರದುರ್ಗ ಮತ್ತೆ ಸರೌಂಡಿಂಗ್ ಇದರಲ್ಲಿ ತುಂಬಾ ರೇರೆಸ್ಟ್ ಆಗ್ತಿದೆ. ಅವಕಾಶ ಇಲ್ಲೇ ಇಲ್ಲ ಅಂತಾನೆ ಹೇಳ್ಬೋದು. ಈಗ ಆತರ ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಆತರ ಬರೋಕೆ ಚಾನ್ಸಸ್ ತುಂಬಾನೇ ಕಡಿಮೆ. ಆತರ ಇಲ್ಲ. ಆತರ ಸುಮ್ನೆ ಅದನ್ನು ಲಾವಾರಸ ಅಂತ ಹೇಳಿದ್ದು ಜನ ಒಂದ್ ಸ್ವಲ್ಪ ಆತರ ಬಂದಾಗ ಭಯ ಆಗೋದು ಸಹಜನೇ. ಐರನ್ ಮೆಲ್ಟ್ ಆಗಿ ಈ ರೀತಿಯಾಗಿ ಆಗಿರಬಹುದು ಅನ್ನೋ ಊಹೆ ನಿಮಗಿದೆ. ಬಟ್ ಸ್ಥಳಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ ಎಕ್ಸಾಕ್ಟ್ ಏನು ಅನ್ನೋದು. ಹೌದು. ಥ್ಯಾಂಕ್ ಯು ಷಣ್ಮುಖ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.